ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ ಸರ್ಗೆ ಹೋಲಿಸಿದ್ರು, ಅಂದ್ರೆ ಲೇಡಿ ರೆಬಲ್ ಸ್ಟಾರ್ ಅನ್ನೋ ತರ. ಮತ್ತೆ ಒಂದ್ ಸ್ವಲ್ಪ ದಿನ social media ದಲ್ಲಿ ನೀವೇ ಸ್ಟಾರ್ ಆಗ್ಬಿಟ್ರಿ, ನಿಮಗೆ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್. ಹಂಗಲ್ಲ ಹೇಳ್ತೀನಿ ಕೇಳು. ನಾವು ಒಕ್ಕಲಿಗರು ಮ್ಯಾಥ್ ಸ್ಮೂತಾಗಿ ಬರಲ್ಲ, ಗೌಡ್ರು ಗೊತ್ತಲ್ಲ, ದಂಡಂ ದಶಗುಣಂ ಅಷ್ಟೇ, ಅದಷ್ಟೇ ಮಾತಿದೆ. ಏನಿಲ್ಲ, ನಿಮ್ಮ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಮ್ಯಾಮ್, ಒಳ್ಳೇದಲ್ವಾ? ಅವ್ರಿಗೆಲ್ಲ ಏನ್ ಹೇಳ್ತೀವಿ? ಏನು ಹೇಳಿ, ಸಿನಿಮಾ ನೋಡಿ, ತಪ್ಪಿದ್ರೆ ತಪ್ಪು ಹೇಳಿ, ಸರಿಗಿದ್ರೆ ಸರಿಗೆ ಹೇಳಿ. ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು, ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ. ಆಮೇಲೆ ಇವತ್ತು ನಾವು ಸ್ವಲ್ಪ ಯಶೋರಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ, ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರೀಬೇಡಿ, ಒಳ್ಳೇದು ಬರೀ. ನಾಳೆ ರಾಮಾಯಣ ಗ್ಲಿಮ್ಸ್ ರಿಲೀಸ್ ಆಗ್ತದೆ, ಸೊ ನಿಮಗೆ ನಿರೀಕ್ಷೆ ಇದೆ ಅಂತ? ಅದು ಅದ್ರ ಬಗ್ಗೆ ನಾನು ಥಿಂಕು ಮಾಡಿಲ್ಲ, ನೋಡುವಿಲ್ಲ. ನೀವು ನೋಡಿ ಹೇಳಿ, ನೀವು ಹೇಳಿದ ಮೇಲೆ ಗೊತ್ತಲ್ಲ. ನಿರ್ಮಾಪಕಿಯಾಗಿ ಹೇಳಿ. ಈಗ ನಿರ್ಮಾಪಕಿಯಾಗಿ ಈ ಥರ ನಿರ್ಮಾಪಕರು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೂ. ದೊಡ್ಡವ್ರು ಬರಲಿ, ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡಲಿ ಅಂತ ಹೇಳ್ತೀನಿ. ನಮ್ಮ ಕನ್ನಡಕ್ಕೆ ಮಾಡಲಿ ಫಸ್ಟ್. ಟೀಸರ್ ನೋಡಿ ರಾಧಿಕಾ ಮೇಡಮ್ ಏನಂದ್ರು ಮೇಡಮ್? ರಾಧಿಕಾ ಇಲ್ಲ, ಅಮೆರಿಕದಲ್ಲಿದ್ದಾಳೆ, ನೋಡಿರ್ತಾಳೆ. ಹೇಳಿದ್ಲು ಅತ್ತೆ ಮಾಡ್ತಾರೆ ಬಿಡು, ಅತ್ತೆ ನಮ್ಮ ಯಜಮಾನ್ರಿಗಿನ್ನ ಫಾಸ್ಟ್ ಅಂತ ಹೇಳಿದ್ಲು. ಅಲ್ಲ, ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ, ಬಟ್ ನಮ್ಮ ಕನ್ನಡದಲ್ಲೂ ಆ ಥರ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ, ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರಾ. ನೆಕ್ಸ್ಟ್ ಮೂವಿಗೆ ನೀವು ಆ್ಯಕ್ಟ್ ಮಾಡ್ತೀರಾ ಹೇಗೆ? ಅದು ಮಾತ್ರ ಇಲ್ಲ ಬಿಡಮ್ಮ, ನಾವು ಆ್ಯಕ್ಟ್ ಮಾಡೋಕ್ಕಿಲ್ವೇ? ನಮ್ಮ ತುಂಬ ಜನ ಆ್ಯಕ್ಟ್ರು ತುಂಬ ಜನ ಅವ್ರು ಆ್ಯಕ್ಟೇ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ, ಯಾವತ್ತೂ ಆ್ಯಕ್ಟ್ ಮಾಡಲ್ಲ. ಎಷ್ಟೋ ದಿನ ಕರೆದ್ರೂ ಬಿಡಲ್ಲ. ಅದು ತುಂಬ ಹಿಂದೆ ಎಲ್ಲ ಹೇಳವ್ರೆ, ವಯಸ್ಸು ಕೊಡಿ, ಅದು ಇದಂತ ಕೊಟ್ಟಿಲ್ಲ. ಈಗ ಸಿನಿಮಾ ನೋಡಿಲ್ಲ, ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ, ಸೊ ಯಶ್ ಸರ್ ಆಗಿರ್ಬೋದು, ರಾಧಿಕಾ ಮೇಡಮ್ ಅವರು ಯಾರಿಗೂ ತೋರಿಸಲ್ಲ. ಫಸ್ಟ್ ನೋಡ್ತಾರಾ? ಅದನ್ನ ಅವ್ರು ಕೇಳಿ, ನನ್ನ ಕೇಳಿದ್ರೆ ಅಲ್ಲ, ನಾನು ನಿಮ್ಮಂಗೆ ಕರಿತೀನಿ, ನೀವು ಬರಲಿಲ್ಲ ಅಂದರೆ ನಾನೇನು ಮಾಡಲಿ? ಅಲ್ಲ, ಮಗ ಬೇರೆ, ಇನ್ನೂ ಮತ್ತೆ ಅದನ್ನು ಮತ್ತೆ ನಂಗೆ ಹೇಳಿಸ್ಬೇಡಿ. ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ, ಮಗ ಬೇರೆ ಅಮ್ಮ ಬೇರೆ, ಎಲ್ಲ ಬೇರೆ ಬೇರೆ ರೀ. ಏನು ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ ನಮ್ಮನೆಲ್ಲ. ಹಾಂ, ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ, ಅದು ಮಾಡಲಿ. ಆಮೇಲೆ ಅವನಿಗೆ ಜನನೇ ಹೇಳ್ತಾರೆ ಹೋಗಿ, ಅಣ್ಣ ಅಮ್ಮ ಚೆನ್ನಾಗಿ ಮಾಡೈತಣ ಅಂತ. ನೋಡ್ತಾನೋ ನೋಡಲ್ವ, ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆಡಿಯನ್ಸ್ ನೋಡಬೇಕು, ಆಡಿಯನ್ಸೇ ನೋಡ್ಬೇಕು, ಅದೇ ಮುಖ್ಯ. ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ? ನನ್ನ ದುಡ್ಡು ವಾಪಸ್ ಬರುತ್ತಾ? ಒಪಿನಿಯನ್ ನಂಗೆ ಬೇಕಿಲ್ಲ ರೀ, ಬೇಕಿಲ್ಲ. ಮಗನ್ ಬೇಡ, ಆಡಿಯನ್ಸ್ ಬೇಕು ನನಗೆ, ಜನಗಳದ್ದು ಬೇಕು. ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ನ ಸಿನಿಮಾಗೆ ದುಡ್ಡು ಬರುತ್ತಾ ವಾಪಸ್? ಇಲ್ಲ ಅಲ್ವಾ? ಮತ್ತೆ ಅದನ್ನು ಯಾಕೆ ಮತ್ತೆ ಕೇಳ್ತೀವಿ? ಯಾರೊಬ್ಬರಿಂದ ಆಗೋದಲ್ಲ ಇದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟು ಮೇಲೆ ಪ್ರೀತಿ ಇದ್ದು, ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ, ನಮ್ಮ ಸುದೀಪ್ ಅಭಿಮಾನಿಗಳು, ನಮ್ಮ ದರ್ಶನ್ ಅವ್ರ ಅಭಿಮಾನಿಗಳು, ಯಶ್ದು, ಧ್ರುವ ಸರ್ಜಾ, ಪುನೀತ್ದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ. ಇಲ್ಲಿ ಇದ್ರ ಮುಖಾಂತರ ನಾನು ಹೇಳ್ತೀನಿ, ನೀವೆಲ್ಲ ಸಿನಿಮಾ ಹೋಗಿ ನೋಡಿ ರಿಸಲ್ಟ್ ಹೇಳಿ, ಆ ಥರ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಹುಡುಗರು. ಪುಷ್ಪಾ ಮೇಡಮ್, ನೀವು ಸ್ಟ್ರೈಟ್ ಹಿಟ್, ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡೋದು. ಈಗ ಒಕ್ಕಲಿಗರು ಗೌಡ್ರು ಅನ್ನೋ ಅಂತ ಕಮ್ಯುನಿಟಿ ಮೆನ್ಷನ್ ಮಾಡಿದ್ರು, ಇದಕ್ಕೂ ಏನಾದ್ರು ನೆಗೆಟಿವ್ ಕಾಮೆಂಟ್ಸ್ ಬರ್ಬೋದು? ಅಲ್ಲಮ್ಮ, ನಮಗೆ ಮಾತಾಡೋಕ್ಕೆ ಬರಲ್ಲ. ಆ ರಫ್ನೆಸ್, ಅದು ಅಂಬರೀಷ್ ಅಣ್ಣನ ವಿಷಯ ಹೇಳಿದ್ರಲ್ಲ, ಅದು ಬಂದ್ಬಿಟ್ಟಿದೆ, ಆ ರಫ್ನೆಸ್ ಅಷ್ಟೇ. ಆ ಕಮ್ಯುನಿಟಿ ಹೇಳಲ್ಲ, ನಾವೆಲ್ಲ ಕಮ್ಯುನಿಟಿಗೂ ನಾವು ಏನು ಹೇಳ್ತಾರೆ, ವಿಶ್ವಮಾನವರು, ನಾವು ಅಣ್ಣವ್ರ ಅಭಿಮಾನಿ, ವಿಶ್ವಮಾನವ ಅಂತವ್ರು ನಾವು, ಅವ್ರಿಗೆ ಇವ್ರಿಗೆ ಅಂತಲ್ಲ. ಬರಲ್ಲ ಮಾತಾಡೋಕ್ಕೆ. ನಾವು ಮಂಡ್ಯದವರು, ಹಾಸನವರು, ಮೈಸೂರವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತೀವಿ. ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ, ಗೊತ್ತಾಯ್ತಾ? ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಮಗನಿಗೂ ಹೇಳಿಲ್ಲ, ನಾವು ಅದನ್ನು ಬೆಳೆಸೇ ಇಲ್ಲ. ಆ ಥರ ಎಲ್ಲ ಇಲ್ಲ, ಮಾತಾಡಲ್ಲ ನಾವು. ಅವ್ರು ಹೆಂಡತಿ ಮಾತಾಡ್ತಾರೆ, ನಾನು ಯಾಕೆ ಮಾತಾಡಲಿ? ಮದುವೆ ಮಾಡಿರೋದು ಯಾಕೆ? ಹೆಂಡತಿ ಜೊತೆ ಅಲ್ಲ, ಹೆಂಡತಿ ಬಂದಮೇಲೆ ನನಗೆ ನಮ್ಮ ಕೆಲಸ, ಹೆಂಡತಿ ಮಾತಾಡ್ತಾಳೆ ಬಿಡಮ್ಮ. ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬೋದು. ನೀನು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ತೀಯನಮ್ಮ ಯಾವಾಗಲೂ? ಗಂಡ ಬಂದಮೇಲೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀಯ, ಅದು ಯಜಮಾನ್ರ ಹತ್ರ ಮಾತಾಡ್ತೀನಿ. ನೀನು ನೋಡ, ಅದೇ ಮತ್ತೆ ಅವನವ್ರ ಹೆಂಡತಿ ಇಲ್ವೇನಮ್ಮ ಮಾತಾಡ್ಕೊತಾನೆ, ನನ್ನ ಹತ್ರ ಯಾಕೆ ಮಾತಾಡ್ತಾನಮ್ಮ? ಜಾಸ್ತಿ ನನ್ನ ಹತ್ರ ಮಾತಾಡೋದು, ಅವ್ರ ಹೆಂಡತಿ ಹತ್ರ ಮಾತಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.